ಸಿಎಂ ಸಿದ್ದರಾಮಯ್ಯ ಅವರು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಹೇಳಿದ್ದಾದ್ರೂ ಏನು? ಸಿಎಂ ಸಿದ್ದರಾಮಯ್ಯ ಅವರು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗ್ತಾರಾ ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಈ ಒಂದು ವಿಚಾರದ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಏನ್ ಹೇಳಿದ್ರು? ಹಾಗಾದ್ರೆ ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ, ಹೀಗಾಗಿ ಕೆಲವರು ಮತಾಂತರ ಆಗ್ತಿದ್ದಾರೆ. ಆದ್ರೆ ನಾನೆಂದೂ ಕೂಡ ಮುಸ್ಲಿಂ ಆಗಲ್ಲ. ನಾನು ಮತಾಂತರ ಆದ್ರೆ ನನ್ನ ಜಾತಿಯೂ ಕೂಡ ಆ ಧರ್ಮಕ್ಕೆ ಸೇರುತ್ತೆ. ಆದ್ರೆ ನಾನೇನು ಮುಸ್ಲಿಂ ಆಗಿ ಮತಾಂತರ ಆಗಲ್ಲ. ಮತಾಂತರ ಆದ್ರೆ ನನ್ನ ಜಾತಿ ಕೂಡ ಅದೇ ಧರ್ಮಕ್ಕೆ ಸೇರುತ್ತೆ. ಹಾಗಾಗಿ ನಾನು ಮುಸ್ಲಿಂ ಆಗಲ್ಲ, ಮತಾಂತರ ಕೂಡ ಆಗಲ್ಲ ಎನ್ನುವಂಥ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು ಮೈಸೂರಿನಲ್ಲಿ. ಯಾಕಂದ್ರೆ ಪದೇ ಪದೇ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಅವರ ಸರ್ಕಾರ ಆಗಿರ್ಬೋದು, ಮುಸ್ಲಿಂ ಬಗ್ಗೆ ಮಾತನಾಡೋದು, ಮುಸ್ಲಿಮರ ಬಗ್ಗೆ ಏನಿದು ಮೀಸಲಾತಿಗಳನ್ನು ಕೊಡೋದು, ಅವರ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗಿಯಾಗೋದು, ಅವರು ಪದೇ ಪದೇ ಮುಸ್ಲಿಂ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಟೋಪಿಯನ್ನು ಖುಷಿಯಿಂದ ಹಾಕ್ಕೊಳ್ಳೋದು, ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಸ್ಲಿಂ ಒಂದು ಸಮುದಾಯದ ಮೇಲೆ ಅಪಾರವಾದಂಥ ಒಲವಿದೆ, ವಿಶೇಷವಾದ ಒಲವಿದೆ. ಒಂದು ವೇಳೆ ಇವರೇನಾದರೂ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಮೂಡಿತ್ತು. ಈಗ ಈ ಒಂದು ಪ್ರಶ್ನೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಮೈಸೂರಿನಲ್ಲಿ. ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ, ಹೀಗಾಗಿ ಕೆಲವರು ಮತಾಂತರ ಆಗಿದ್ದಾರೆ. ಆದರೆ ನಾನೆಂದೂ ಕೂಡ ಮುಸ್ಲಿಂ ಆಗಲ್ಲ, ಮತಾಂತರ ಆಗಲ್ಲ. ನಾನು ಒಂದು ವೇಳೆ ಏನಾದರೂ ಮತಾಂತರ ಆದರೆ ನನ್ನ ಜಾತಿ ಏನಿದೆ, ನನ್ನ ಸಮುದಾಯ ಏನಿದೆ, ಅದು ಕೂಡ ಅದೇ ಧರ್ಮಕ್ಕೆ ಸೇರುತ್ತೆ. ನಾನು ಯಾವ ಧರ್ಮಕ್ಕೆ ಮತಾಂತರ ಆಗ್ತೀನೋ ಅದೇ ಧರ್ಮಕ್ಕೆ ಸೇರುತ್ತೆ. ಹಾಗಾಗಿ ನಾನು ಮುಸ್ಲಿಂ ಆಗಲ್ಲ, ಮತಾಂತರ ಕೂಡ ಆಗಲ್ಲ ಎನ್ನುವಂತಹ ಮಾತನ್ನು ಹೇಳಿರುವಂಥದ್ದು, ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ನಾನು ಯಾರು? ನಾನು ಹಿಂದೂನೇ. ನನ್ನ ಹೆಸರಿನಲ್ಲಿ 2 ದೇವರುಗಳಿದ್ದಾವೆ, ಈಶ್ವರ ವಿಷ್ಣು, 2 ದೇವರುಗಳಿದ್ದಾವೆ. ಗೊತ್ತಾ ನಿನಗೆ? ಸಿದ್ಧ ಅಂದರೆ ಈಶ್ವರ, ರಾಮ ಅಂದರೆ ವಿಷ್ಣು, 2 ಹೆಸರುಗಳಿದ್ದಾವೆ, 2 ದೇವರುಗಳಿದ್ದಾವೆ. ಸರ್, ಈಗ ಮಹಾರಾಷ್ಟ್ರ ಸಿಎಂ ಆಲ್ಮಟ್ಟಿ ಡ್ಯಾಮ್ ಹೈಟ್ ಮಾಡಲಿಕ್ಕೆ ಅಪೋಸ್ ಮಾಡಿದ್ದಾರೆ. ಒಂದು ಕಡೆ ಮಹಾರಾಷ್ಟ್ರ ಸಿಎಂ ಆಲ್ಮಟ್ಟಿ ಡ್ಯಾಮ್ ಹೈಟ್ ಮಾಡಲಿಕ್ಕೆ ಅಪೋಸ್ ಮಾಡಿದ್ದಾರೆ, ಇನ್ನೊಂದು ಕಡೆ ಮಹದಾಯಿಗೆ ಗೋವಾ, ಇನ್ನೊಂದು ಕಡೆ ಮೇಕೆದಾಟಿಗೆ ತಮಿಳುನಾಡು ಅಪೋಸ್ ಮಾಡುತ್ತೆ. ಟ್ರಿಬ್ಯುನಲ್ಲೇ ಕೊಟ್ಟಿರ್ತಕ್ಕಂಥದ್ದು 519 ಮೀಟ್ರಿಂದ 524 ಮೀಟ್ರ್ವರೆಗೆ ಏರಿಸಿ ಅಂತ ಟ್ರಿಬ್ಯುನಲ್ ಅವರು ಹೇಳಿರೋದು. 2010ರಲ್ಲಿ ಹೇಳಿರೋದು. 15 ವರ್ಷ ಆಯಿತು. ಅದು ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲ ಸರ್, ಒಂದು ಕಡೆ ಗೋವಾ ಮಹದಾಯಿನ ಅಪೋಸ್ ಮಾಡುತ್ತೆ, ಇನ್ನೊಂದು ಕಡೆ ತಮಿಳುನಾಡು ಮೇಕೆದಾಟನ್ನು ಅಪೋಸ್ ಮಾಡುತ್ತೆ. ಅದಕ್ಕೆ ಪ್ರೈಮ್ ಮಿನಿಸ್ಟ್ರು ಹೇಳಬೇಕು ಅವ್ರಿಗೆ. BJP ಚೀಫ್ ಮಿನಿಸ್ಟರ್ಗಳು ಅವರು, ಪ್ರೈಮ್ ಮಿನಿಸ್ಟರ್ ಹೇಳಬೇಕು. ಮೇಕೆದಾಟಿಗೆ ಸ್ಟಾಲಿನ್ ಅಪೋಸ್ ಮಾಡ್ತಾರೆ, ಮೇಕೆದಾಟಿಗೆ ತಮಿಳುನಾಡು ಸ್ಟಾಲಿನ್ ಅಪೋಸ್ ಮಾಡ್ತಾರೆ. ಯಾರೇ ಆಗಲಿ ಬಾರಪ್ಪ, BJP ಪ್ರೈಮ್ ಮಿನಿಸ್ಟರ್ ಯಾರು? ದೇಶದ ಪ್ರೈಮ್ ಮಿನಿಸ್ಟರ್ ಯಾರು? ಮೋದಿ ಇಲ್ಲ. ಹೇಳಬೇಕು ಅವರು. ಸರ್, ಈಗ ಪ್ರಚೋದನಕಾರಿ ಹೇಳಿಕೆ ಕೊಡೋದ್ರಿಂದ ಪ್ರತಾಪ್ ಸಿಂಹ ಅವ್ರನ್ನ ಗಡೀಪಾರು ಮಾಡಿ ದಸರಾ ಮುಗಿಯೋದ್ರಲ್ಲಿ ಅಂತ ಕೆಲವು ಸಂಘಟನೆಗಳು ಒತ್ತಾಯ ಮಾಡಿದ್ದಾರೆ. ಪೊಲೀಸ್ನವ್ರು ಕ್ರಮ ತಗೋತಾರೆ ಅದ್ರ ಬಗ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.